ನಿಮ್ಮದೇ ಫುಡ್ ಪ್ರಾಡಕ್ಟ್ಗಳನ್ನು ಮಾರುಕಟ್ಟೆಗೆ ತರುವ ಮುನ್ನ FSSAI ನಿಯಮಗಳನ್ನು ಪಾಲಿಸಿರಿ. ಆಹಾರದ ಉತ್ಪನ್ನದ ಲೇಬಲಿಂಗ್ ಹಾಗೂ ಸುರಕ್ಷತಾ ಮಾನದಂಡಗಳ ಬಗ್ಗೆ ತಿಳಿಯಿರಿ. ಆಹಾರ ಉತ್ಪನ್ನಗಳ ಕುರಿತು FSSAI ನಿಯಮಗಳೇನು? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಮಾಹಿತಿಯ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ತಿಳಿದಿರುವ ಹಾಗೆ ಆಹಾರ ಉದ್ಯಮವು ಜಾಗತಿಕ ಮತ್ತು ಭಾರತೀಯ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು, ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ, ಲಕ್ಷಾಂತರ ಜನರಿಗೆ ಉದ್ಯೋಗ ಮತ್ತು ಆಹಾರ ಸಂಸ್ಕರಣೆಯ ಮೂಲಕ ಪೌಷ್ಟಿಕಾಂಶದ ಭದ್ರತೆಯನ್ನು ಒದಗಿಸುತ್ತದೆ. ಇದು ಕೃಷಿ ಆಧಾರಿತ ಉದ್ಯೋಗ, ಗ್ರಾಮೀಣಾಭಿವೃದ್ಧಿ ಮತ್ತು ರಫ್ತು ಮೂಲಕ GDPಗೆ ಭಾರಿ ಕೊಡುಗೆ ನೀಡುತ್ತಿದೆ. ಇದರ ವಿಪುಲ ಅವಕಾಶಗಳನ್ನು ಬಳಸಿಕೊಂಡು ಇವತ್ತಿನ ದಿನಮಾನದಲ್ಲಿ ಒಂದಲ್ಲ ಒಂದು ರೀತಿಯ ಆಹಾರ ಉತ್ಪನ್ನಗಳನ್ನು ಕೇಂದ್ರೀಕರಿಸಿಕೊಂಡು ಸಾಕಷ್ಟು ಜನರು ವ್ಯವಹಾರವನ್ನು ಪ್ರಾರಂಭಿಸಲು ಇಚ್ಛಿಸುತ್ತಾರೆ. ಆದರೆ ಈ ಹಂತದಲ್ಲಿ ಕೆಲವು ಮಾಹಿತಿ ಕೊರತೆಯಿಂದ ಅರ್ಧಂಬರ್ಧ ತಿಳಿದು ಆಹಾರ ಉತ್ಪನ್ನವನ್ನು ಪ್ರಾರಂಭಿಸಿ ಗ್ರಾಹಕರಿಗೂ ತೊಂದರೆಯನ್ನುಂಟು ಮಾಡಿ ತಮ್ಮ ವ್ಯವಹಾರದಲ್ಲೂ ಯಶಸ್ಸನ್ನು ಕಂಡುಕೊಳ್ಳಲಾಗದೆ ಭಾರತೀಯ ಆಹಾರ ಸಮೀಕ್ಷೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಥವಾ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಹಾರ ಉತ್ಪನ್ನಗಳಲ್ಲಿ ಉತ್ತಮ ಗುಣಮಟ್ಟವನ್ನು ಕಾಪಾಡಲು ತಯಾರಕರ ಮೇಲಿನ ಹಿಡಿತವನ್ನು ಸಾಧಿಸಲು 2006ರ ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಕಾಯಿದೆ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಈ ಸಂಸ್ಥೆಯು ಭಾರತದ ಎಲ್ಲ ರೀತಿಯ ಆಹಾರ ಉತ್ಪನ್ನಗಳ ತಯಾರಿಕೆ, ವಿತರಣೆ, ಮಾರಾಟ ಹಾಗೂ ಆಮದು ಸಂಬಂಧಿಸಿದಂತೆ ಗುಣಮಟ್ಟದಲ್ಲಿ ಕಾಪಾಡುವ ಕೆಲಸವನ್ನು ಮಾಡುತ್ತದೆ. FSSAIನ ಕೇಂದ್ರ ಕಚೇರಿ ದೆಹಲಿಯಲ್ಲಿದ್ದು, ಉಳಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದರ ಪ್ರಾಧಿಕಾರವಿದೆ. ಇದು ಆರೋಗ್ಯ ಸಚಿವಾಲಯದ ಆಡಳಿತ ವ್ಯಾಪ್ತಿಗೆ ಬರುತ್ತದೆ. ರಾಜ್ಯ ಆಹಾರ ಸುರಕ್ಷತೆ ಆಯುಕ್ತರು ರಾಜ್ಯದ ವಿವಿಧ ಆಡಳಿತ ಪ್ರದೇಶಗಳಲ್ಲಿ ಆಹಾರ ಸುರಕ್ಷತೆ ಅಧಿಕಾರವನ್ನು FSO ನೇಮಕ ಮಾಡುತ್ತಾರೆ. ಇದು ಆರೋಗ್ಯ ಸಚಿವಾಲಯದ ಆಡಳಿತ ವ್ಯಾಪ್ತಿಗೆ ಬರುತ್ತದೆ. ರಾಜ್ಯ ಆಹಾರ ಸುರಕ್ಷತೆ ಆಯುಕ್ತರು ರಾಜ್ಯದ ವಿವಿಧ ಆಡಳಿತ ಪ್ರದೇಶಗಳಲ್ಲಿ ಆಹಾರ ಸುರಕ್ಷತೆ ಅಧಿಕಾರಿಗಳನ್ನು FSO ನೇಮಕ ಮಾಡುತ್ತಾರೆ. ಇವರುಗಳು ಆಹಾರ ಉತ್ಪನ್ನಗಳು ತಯಾರಾಗುವ, ಸಂಗ್ರಹಿಸುವ ಸ್ಥಳದ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸುವ ಅಧಿಕಾರ ಹೊಂದಿರುತ್ತಾರೆ. ಕಲಬೆರಕೆ ಹಾಗೂ ಗುಣಮಟ್ಟವಿಲ್ಲದ ಆಹಾರ ಉತ್ಪನ್ನಗಳನ್ನು ತಯಾರಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಅಧಿಕಾರ ಹೊಂದಿರುತ್ತಾರೆ. ಒಂದು ವೇಳೆ FSSAIನ ನಿಯಮಗಳನ್ನು ಪಾಲಿಸದಿದ್ದರೆ ನ್ಯಾಯಾಂಗ ಕ್ರಮ ಜರುಗಿಸುತ್ತಾರೆ. FSSAI ನಿಯಮಗಳ ಪ್ರಕಾರ ಯಾವುದೇ ಆಹಾರ ಉತ್ಪನ್ನವನ್ನು ಫುಡ್ ಪ್ರಾಡಕ್ಟನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮುನ್ನ ಕಡ್ಡಾಯವಾಗಿ FSSAI ನೋಂದಣಿ ಅಥವಾ ಪರವಾನಗಿ ರೆಗ್ಯುಲೇಷನ್ ಲೈಸೆನ್ಸ್ ಅನ್ನು ಪಡೆಯಲೇಬೇಕು. ಇದಲ್ಲದೆ ಉತ್ಪನ್ನದ ಲೇಬಲಿಂಗ್, ಗುಣಮಟ್ಟ ಪರೀಕ್ಷೆ, ಟೆಸ್ಟಿಂಗ್ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಖಚಿತಪಡಿಸಿಕೊಳ್ಳುವುದು ಅವಶ್ಯಕ. ಉತ್ಪನ್ನ ಬಿಡುಗಡೆಯಾಗುವ ಮುನ್ನ ಮಾಡಬೇಕಾದ ಪ್ರಮುಖ ಕೆಲಸಗಳು: FSSAI ನೋಂದಣಿ ಅಥವಾ ಪರವಾನಗಿ ಪಡೆಯುವುದು. FSSAI ಲೈಸೆನ್ಸ್: ವಾರ್ಷಿಕ ವಹಿವಾಟು 12 ವರ್ಷಕ್ಕಿಂತ ಕಡಿಮೆ ಇದ್ದರೆ ಮೂಲ ನೋಂದಣಿ ಅಥವಾ ಬೇಸ್ ರಿಜಿಸ್ಟ್ರೇಷನ್ ಅನ್ನು ಮಾಡುವುದು. ವಾರ್ಷಿಕ ವಹಿವಾಟು 12 ಲಕ್ಷದಿಂದ 20 ಕೋಟಿ ಇದ್ದರೆ ರಾಜ್ಯ ಪರವಾನಗಿ ಅಥವಾ ಸ್ಟೇಟ್ ಲೈಸೆನ್ಸ್ ಪಡೆಯುವುದು. ವಾರ್ಷಿಕ 20 ಕೋಟಿಗಿಂತ ಹೆಚ್ಚಿನ ವಹಿವಾಟು, ಆಮದು ಅಥವಾ ರಫ್ತು ಅಥವಾ ಇ-ಕಾಮರ್ಸ್ ವ್ಯವಹಾರಕ್ಕೆ ಕೇಂದ್ರ ಪರವಾನಗಿ ಪಡೆಯಬೇಕು. ಉತ್ಪನ್ನದ ಪರೀಕ್ಷೆ: ಪ್ರಾಡಕ್ಟ್ ಟೆಸ್ಟಿಂಗ್. ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರೇಟರೀಸ್ NABL ಮಾನ್ಯತೆ ಪಡೆದ ಪ್ರಯೋಗಾಲಯದಿಂದ ಉತ್ಪನ್ನದ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಪರೀಕ್ಷಿಸಿ ವಾಟರ್ ಅಥವಾ ಫುಡ್ ಟೆಸ್ಟ್ ರಿಪೋರ್ಟ್ ಪಡೆಯಬೇಕು. ಲೇಬಲಿಂಗ್ ಮಾನದಂಡಗಳು: ಲೇಬಲಿಂಗ್ ಸ್ಟ್ಯಾಂಡರ್ಡ್ಸ್ ಗ್ರಾಹಕರ ಸುರಕ್ಷತೆ, ಪಾರದರ್ಶಕತೆ ಮತ್ತು ಮಾಹಿತಿಯುಕ್ತ ಆಯ್ಕೆಗಳನ್ನು ಖಚಿತಪಡಿಸಿಕೊಳ್ಳಲು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರದ ಕಟ್ಟುನಿಟ್ಟಾದ ಲೇಬಲಿಂಗ್ ಮಾನದಂಡಗಳನ್ನು ಕಡ್ಡಾಯಗೊಳಿಸುತ್ತದೆ. ನಿಯಮಗಳು ರಾಷ್ಟ್ರೀಯವಾಗಿದ್ದರೂ ಮಾಹಿತಿಯು ಗ್ರಾಹಕರಿಗೆ ಅರ್ಥವಾಗುವಂತಿರಬೇಕೆಂದು ಹೇಳುತ್ತದೆ. FSSAI ಪ್ರಕಾರ ಆಹಾರದ ಪ್ಯಾಕೆಟ್ ಮೇಲೆ FSSAI ಲೋಗೋ, ಆಹಾರದ ಹೆಸರು, ಪರವಾನಗಿ ಸಂಖ್ಯೆ, ಪದಾರ್ಥಗಳ ಪಟ್ಟಿ ಅಥವಾ ಇಂಗ್ರೀಡಿಯೆಂಟ್ಸ್, ತಯಾರಕರು, ಪ್ಯಾಕರ್ ವಿವರಗಳು, ಬ್ಯಾಚ್ ಕೋಡ್ ಸಂಖ್ಯೆ, ಕ್ವಾಂಟಿಟಿ, ಪೌಷ್ಟಿಕಾಂಶದ ಮಾಹಿತಿ ಅಥವಾ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್, ತಯಾರಾದ ದಿನಾಂಕ, ಅವಧಿ ಮುಗಿಯುವ ದಿನಾಂಕ, ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಲೋಗೋವನ್ನು ಕಡ್ಡಾಯವಾಗಿ ಮುದ್ರಿಸಬೇಕು. ಅಲರ್ಜಿನ್ ಮಾಹಿತಿ: FSMS ಯೋಜನೆ, ಫುಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. FSMS ಆಹಾರ ತಯಾರಿಕಾ ಘಟಕದ ನೈರ್ಮಲ್ಯ ಮತ್ತು ಸುರಕ್ಷತೆಯನ್ನು ಕಾಪಾಡಲು FSMS ಯೋಜನೆಯನ್ನು ಸಿದ್ಧಪಡಿಸಬೇಕು. FSS ಆಕ್ಟ್ 2006ರ ಅಡಿಯಲ್ಲಿ FSSAI ಪರವಾನಗಿ ಪಡೆಯಲು ಅಥವಾ ನವೀಕರಿಸಲು FSMS ಯೋಜನೆ ಅತ್ಯಗತ್ಯ. FSMS ಯೋಜನೆಯಲ್ಲಿ ಇರಬೇಕಾದ ಅಂಶಗಳೆಂದರೆ ಪ್ರೋಸೆಸ್ ಫ್ಲೋ ಚಾರ್ಟ್ ಅಥವಾ ಪ್ರಕ್ರಿಯೆಯ
ಹರಿವಿನ ಚಾರ್ಟ್, ಹಜಾರ್ಡ್ ಅನಾಲಿಸಿಸ್ ಅಥವಾ ಅಪಾಯದ ವಿಶ್ಲೇಷಣೆ, HACCP, ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್, CCPS, ನಿರ್ಣಾಯಕ ನಿಯಂತ್ರಣ ಬಿಂದುಗಳು, ಕ್ರಿಟಿಕಲ್ ಲಿಮಿಟ್ಸ್, ನಿರ್ಣಾಯಕ ಮಿತಿಗಳು, ಮಾನಿಟರಿಂಗ್ ಪ್ರೋಸೆಸ್ ಅಥವಾ ಮೇಲ್ವಿಚಾರಣಾ ಕಾರ್ಯವಿಧಾನಗಳು, ಕರೆಕ್ಟಿವ್ ಆಕ್ಷನ್ಸ್ ಅಥವಾ ಸರಿಪಡಿಸುವ ಕ್ರಮಗಳು, ರೆಕಾರ್ಡ್ ಕೀಪಿಂಗ್, ದಾಖಲೆ ನಿರ್ವಹಣೆ, GHP ಆ್ಯಂಡ್ GMP ಅಥವಾ ಉತ್ತಮ ನೈರ್ಮಲ್ಯ ಪದ್ಧತಿಗಳು, ದಾಖಲೆಗಳ ಸಿದ್ಧತೆ, ಮಾಲೀಕರ ಗುರುತಿನ ಚೀಟಿ, ಪಾನ್ ಕಾರ್ಡ್ ಅಥವಾ ಆಧಾರ್, ವ್ಯವಹಾರದ ವಿಳಾಸ ಪುರಾವೆ, ಬಾಡಿಗೆ ಒಪ್ಪಂದ, ವಿದ್ಯುತ್ ಬಿಲ್, ಮಾರಾಟ ಪತ್ರ, ಪಾಲುದಾರಿಕೆ ಪತ್ರ, ಪಾರ್ಟ್ನರ್ಶಿಪ್ ಡೀಡ್, ಮಾಲಕರ ಪ್ರಾಪರ್ಟಿ ಫೋಟೋ, ಆಹಾರ ಉತ್ಪನ್ನಗಳ ಪಟ್ಟಿ, FSMS ಪ್ಲಾನ್, ನಿರೀಕ್ಷಣಾ ವರದಿ ಇತ್ಯಾದಿ ದಾಖಲೆಗಳೊಂದಿಗೆ ಸಿದ್ಧವಿರಬೇಕು. ತಿಳಿಸಿದ ಎಲ್ಲ ಮಾಹಿತಿಯೊಂದಿಗೆ ನಿಮ್ಮ ಆಹಾರ ಉತ್ಪನ್ನದ FSSAI ಪರವಾನಗಿ ಅಥವಾ ನೋಂದಣಿಯನ್ನು ಪಡೆಯಲು ಮೊದಲಿಗೆ ಫಾಸ್ಕೋಸ್ ಪೋರ್ಟಲ್ HTTPS ಫಾಸ್ಕೋಸ್ ಪೋರ್ಟಲ್ಗೆ ಹೋಗಿ ಎಲಿಜಿಬಿಲಿಟಿ ಚೆಕ್ ಮಾಡಿ ಅರ್ಹರೆಂದು ಖಚಿತಪಡಿಸಿಕೊಂಡು ಅಪ್ಲೈ ಫಾರ್ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯ ಆಯ್ಕೆ ಮಾಡಿ. ನಂತರ ಫಾರ್ಮ್ A ನೋಂದಾವಣಿ ಅಥವಾ ಫಾರ್ಮ್ B ಪರವಾನಗಿಗೆ ಭರ್ತಿ ಮಾಡಿ. ನಂತರ ತಿಳಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನಂತರ ಅರ್ಹ ಶುಲ್ಕ ಪಾವತಿಸಬೇಕು. ಕೊನೆಯ ಹಂತದಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ ನಂತರ ಎಲ್ಲವೂ ಸರಿಯಾಗಿದ್ದರೆ ಪರವಾನಗಿ ನೀಡಲಾಗುತ್ತದೆ. ಒಟ್ಟಾರೆಯಾಗಿ FSSAI ಮಾರ್ಗಸೂಚಿಗಳು ಭಾರತದಲ್ಲಿ ಆಹಾರ ಸುರಕ್ಷತೆ, ಗುಣಮಟ್ಟ ಮತ್ತು ನೈರ್ಮಲ್ಯವನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ. ಈ ನಿಯಮಗಳ ಮೂಲಕ ಗ್ರಾಹಕರ ಆರೋಗ್ಯವನ್ನು ರಕ್ಷಿಸುತ್ತದೆ, ತಯಾರಕರಲ್ಲಿ ನಂಬಿಕೆಯನ್ನು ಮೂಡಿಸುತ್ತದೆ ಮತ್ತು ಕಾನೂನು ಬದ್ಧ ವ್ಯಾಪಾರವನ್ನು ಸುಗಮಗೊಳಿಸುತ್ತದೆ. ಬೆಲೆ ನಿರ್ಧಾರ ಮತ್ತು ಮಾರ್ಕೆಟಿಂಗ್, ಪ್ರೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್, ಕಚ್ಚಾ ವಸ್ತುಗಳ ವೆಚ್ಚ, ಪ್ಯಾಕೇಜಿಂಗ್, ವಿದ್ಯುತ್, ನಿಮ್ಮ ಶ್ರಮ ಮತ್ತು ಲಾಭಾಂಶವನ್ನು ಪರಿಗಣಿಸಿ ಬೆಲೆ ನಿಗದಿ ಮಾಡಿ. ಬ್ರ್ಯಾಂಡಿಂಗ್ ಭಾಗವಾಗಿ ವಿಶಿಷ್ಟವಾದ ಹೆಸರು ಮತ್ತು ಲೋಗೋ ಇರಲಿ. ಸಾಮಾಜಿಕ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ. ಸ್ಥಳೀಯ ನೆಟ್ವರ್ಕಿಂಗ್ ಬೆಳೆಸಿರಿ. ಆರೋಗ್ಯಕರ ವ್ಯವಸ್ಥೆಗೆ ಒತ್ತು ನೀಡಿ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುವ ಲಿಂಕನ್ನು ನೋಡಿ ತಜ್ಞರ ಅಭಿಪ್ರಾಯ ಪಡೆದು ಕಾನೂನಿನ ಚೌಕಟ್ಟನ್ನು ಆಹಾರ ಉದ್ಯಮದಲ್ಲಿ ಯಶಸ್ಸನ್ನು ಪಡೆಯಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ. ಧನ್ಯವಾದಗಳು.